ಈ ಸಾಕಷ್ಟು ವಿಚಾರಗಳನ್ನು ಈಗ ಮಾತನಾಡ್ತಾ ಇದ್ದೀವಿ. ಅಂದರೆ ಅದೇ ನಾನು ಹೇಳಿದ್ನಲ್ಲ, ನೀವು ಅವಾಗ ಒಂದು ಉದಾಹರಣೆ ಕೊಟ್ರಿ, ಸಮುದ್ರ ನೀರನ್ನು ಒಂದು ಚಿಕ್ಕ ಬಾಟ್ಲಲ್ಲಿ ಹಿಡ್ದಂಗೆ ಅಂತ. ನಿಮ್ಮ ಜೊತೆ ಮಾತಾಡ್ತಿದ್ದಾಗ ಹಾಗೆ ಅನಿಸ್ತಾ ಇದೆ. ಸಾಕಷ್ಟು ಮಾತನಾಡೋದು ನಿರಂತರವಾಗಿ ಇದ್ದೇ ಇರುತ್ತೆ ಖಂಡಿತವಾಗಿ ಕೂಡ. ನನ್ನ ಸಂದರ್ಶನದ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಕ್ವಿಕ್ಕಾಗಿ ಜನರಿಗೆ ಸಂತಸಕ್ಕೆ 3 ಸೂತ್ರಗಳು ನಿಮ್ಮಿಂದ ಹೇಳೋದಾದರೆ. ಸಂತಸವಾಗಿರ್ಬೇಕಷ್ಟೇ, ಅದಕ್ಕೆ 3 ಸೂತ್ರ, ಅದೇ ಸುಲಭವಾಗಿಲ್ಲ ನೋಡಿ. ಸಂತಸ ಅವನಿಗೆ ನಿಜವಾಗಿ ನಾನು ಖುಷಿಯಾಗಿರ್ಬೇಕಂತ ಇಲ್ಲದಿದ್ದರೆ ಅವನಿಗೆ ಬ್ರಹ್ಮ ಬಂದರೂ ಅವನನ್ನು ಖುಷಿ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬಳು ಹೆಂಡತಿ ಗಂಡನ ಮೇಲೆ ಯಾವ ನೋಡಿದ್ರು ಡೌಟ್ ಅಂತೆ. ಅವನಿಗೆ ಯಾರೋ ಹೆಣ್ಣಿನೊಟ್ಟಿಗೆ ಸಂಘ ಇದೆ ಅಂತ. ಮದುವೆಯಾಗಿ 25 ವರ್ಷ ಆಯಿತು. ಡೈಲಿ ಅವ ಬಂದಾಗ ಅವನ ಶರ್ಟ್ ನೋಡೋದು, ಕೂದಲಿದೆಯಾ ಕೂದಿದ್ದೆ ಚೆಕ್ ಮಾಡೋದು. 25 ವರ್ಷದಲ್ಲಿ ಕೂದಲು ಸಿಗಲಿಲ್ಲ. 25 ವರ್ಷದ ನಂತರ ಆ್ಯನಿವರ್ಸರಿ ಆಗುವ ಗಂಡ ಹೇಳಿದಂತೆ, ಇನ್ನಾದರೂ ಆ ಡೌಟ್ ಬಿಡು, ನೀನು 25 ವರ್ಷದಿಂದ ಹುಡುಕ್ತಾ ಇದ್ದೀನಿ ನನ್ನ ಬಟ್ಟೆಯನ್ನು, ನಿಂಗೆ ಕೂದಲು ಸಿಗಲಿಲ್ಲ, ನಾನು ಅಂಥವನಲ್ಲ ಅಂತ ಹೇಳಿದಂತೆ. ಅದಕ್ಕೆ ಹೇಳಿದಂತೆ ಅವಳು ಆ ಹುಡುಗಿಗೆ ಕೂದಲೇ ಇಲ್ಲದಿದ್ದರೆ. ಸೊ ಈ ರೀತಿ ಲಾಜಿಕ್ ಹಾಕುವವರಿಗೆ ಅವರಿಗೆ ಸುಖ ಸಿಗುವುದಿಲ್ಲ. ಸುಖ ಅಂತೇಳಿದರೆ ನಮ್ಮಲ್ಲಿ ಇದೆ ಸುಖ, ಹೌದಲ್ವಾ? ನಾವೇನು ದೊಡ್ಡ ನನಗೆ ಮನೆ ಸಿಕ್ಕಿದರೆ ಖುಷಿಯಾಗಿರ್ಬೋದು, ಅದು ಸಿಕ್ಕಿದರೆ ಖುಷಿಯಾಗಿರ್ಬೋದು, ಇದು ಸಿಕ್ಕಿದರೆ ಖುಷಿಯಾಗಿರ್ಬೋದು ಅಂತ ಹುಡುಕ್ತಾ ಹೋದರೆ ಅಲ್ಲಿ ಖುಷಿ ಇರುವುದಿಲ್ಲ. ನೀವು ಸುಮ್ಮನೆ ಕೂತು ಒಂದು ಕಿವಿಗೆ ಬಡ್ಸ್ ಹಾಕಿದರೆ ಅದು ಖುಷಿ ಅಲ್ವಾ? ಹೌದಲ್ವಾ? ಸೊ ನೀವು ಯಾವಾಗ ಖುಷಿಯಾಗಿರ್ಬೋದು ಅಂತ ಡಿಸೈಡ್ ಮಾಡ್ತೀರಾ, ನಿಮಗೆ ಖುಷಿಗಳು ಸಿಗ್ತಾ ಹೋಗ್ತದೆ. ನಾನು ಖುಷಿಯಾಗಿರುವುದಿಲ್ಲ ಅಂತ ಡಿಸೈಡ್ ಮಾಡಿದರೆ ಎಷ್ಟು ನೀನು ಅರಮನೆಯಲ್ಲಿ ಕೂತ್ರೆ ಕೂಡ ಸುಖವಾಗಿರುವುದಿಲ್ಲ. ಸಿಂಪಲ್. ಅದಕ್ಕೆ ನಾವು ಏನು ಸೂತ್ರ ಎಲ್ಲ ಕೊಟ್ಟಾಗಿದೆ. ಎಷ್ಟೋ ವರ್ಷದಿಂದ ವಿವೇಕಾನಂದರು ಬಂದರು, ಶಂಕರಾಚಾರ್ಯರು ಬಂದರು, ಯಾರ್ಯಾರು ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಬಂದು ಹೋಗಿದ್ದಾರೆ. ಯಾರಿಗೂ ಸುಖವಾಗಿ ಇರಲಿಕ್ಕೆ ಆಗುವುದಿಲ್ಲ. ಇನ್ನು ನಾನು ಬಂದು ಹೇಳಿದರೆ ಆಗ್ತದಾ? ಹಾಗೇನಿಲ್ಲ. ನೀವು ಖುಷಿಯಾಗಿರ್ಬೇಕಂತ ಡಿಸೈಡ್ ಮಾಡ್ತೀರಾ ಯಾವತ್ತು, ಅವತ್ತಿಂದ ನೀವು ಖುಷಿಯಾಗಿರ್ತೀರಿ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಮಾತುಕತೆಯನ್ನು. ಮತ್ತು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದೆ. ಸೂಕ್ಷ್ಮವಾಗಿಯೇ ಸಾಕಷ್ಟು ಗಹನವಾದಂಥ ವಿಚಾರಗಳನ್ನು ನಗ್ನಗ್ತಾನೆ ಹೇಳಿಕೊಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳಿವೆ ತಿಳಿದುಕೊಳ್ಳೋದಕ್ಕೆ. ಒಂದು ಸಂದರ್ಶನ ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಮತ್ತೆ ಸಿಗುವ ಆಶಯದೊಂದಿಗೆ ನಾನು ಈಗ ಮುಕ್ತಾಯ ಮಾಡುವಂಥ ಮತ್ತೆ ಸಿಗ್ಬೋದು. ನಿಮ್ಮ ಟ್ರಾಫಿಕಲ್ಲಿ ಯಾರು ಬರುವುದು ಸರ್? ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ನಮ್ಮ ಪಾಸಿಟಿವ್ ಪಲ್ಸ್ನ ವಿಶೇಷ ಸಂಚಿಕೆ. ಇದೇ ರೀತಿಯಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಥ್ಯಾಂಕ್ ಯು. ನಿಮಗೋಸ್ಕರ ಕೂಡ ನೀವು ನನ್ನ ಕರೆಯಿದ್ರಿ ಇಲ್ಲಿವರೆಗೆ. ಖುಷಿ ಆಯಿತು ನನಗೆ ಕೂಡ. ಒಳ್ಳೆಯದಾಗಲಿ ಎಲ್ರಿಗೆ. ಎಲ್ಲರೂ ಅತಿ ಬುದ್ಧಿವಂತಿಕೆ ಬಿಡಿ, ಖುಷಿಯಾಗಿರಿ. ಸಿಂಪಲ್ ಲೈಫ್, ಏನು 1000 ವರ್ಷ ಬದುಕಲಿಕ್ಕಿಲ್ಲ. ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಂದು ಅರ್ಧ ಆಗಿರ್ತದೆ, ಇನ್ನೂ ಸ್ವಲ್ಪ ಅರ್ಧ ಇರೋದಲ್ಲ. ಖುಷಿಯಲ್ಲಿ ಇರಲಿಕ್ಕೆ ಅಭ್ಯಾಸ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.